ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಿರಿ ಸಿಹಿ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಶಾಪಿಂಗ್ ಹೋಗೋ ಪ್ಲ್ಯಾನ್ ಇತ್ತು, ಹಾಗಾಗಿ ಡಿ ಮಾರ್ಟಿಗೆ ಬಂದಿದ್ವಿ. ನಾವು ಶಾಪಿಂಗ್ ಹೋಗೋಕ್ಕಿಂತ ಮುಂಚೆ ಏನೋ ಪ್ಲ್ಯಾನ್ ಇರುತ್ತೆ, ಏನೋ ಪರ್ಚೇಸ್ ಮಾಡಬೇಕು ಅಂತ ಹೋಗಿರ್ತೀವಿ. ಬಟ್ ಮಕ್ಕಳನ್ನ ಕರ್ಕೊಂಡು ಹೋದರೆ ಅವ್ರದ್ದೇ ಬೇರೆ ಪ್ಲ್ಯಾನ್ ಇರುತ್ತೆ. ಸೊ ನೋಡಿದ್ದನ್ನೆಲ್ಲ ಬೇಕು ಅಂತ ಹೇಳ್ತಾರೆ. ಸಿರಿನೂ ಕೂಡ ಹಾಗೆ ಏನೆಲ್ಲ ಆಟ ಸಾಮಾನು ನೋಡ್ತಾಳೆ, ಪ್ರತಿಯೊಂದೂ ಕೇಳ್ತಾಳೆ, ಪ್ರತಿಯೊಂದು ಬೇಕು ಅಂತ ಹೇಳ್ತಾಳೆ. ಸೊ ನಾನಿದ್ರೆ ಅಟ್ಲೀಸ್ಟ್ ಕನ್ವಿನ್ಸ್ ಮಾಡ್ತೀನಿ, ಸಿರಿ ಇದು ಬೇಡ, ಇದಿದೆ ನಮ್ಮ ಹತ್ರ, ಇದು ಆಲ್ರೆಡಿ ಇದೆ, ಚೆನ್ನಾಗಿಲ್ಲ, ಬೇರೆ ತಗೋ, ಆ ಥರ ಈ ಥರ ಹೇಳಿ ಕನ್ವಿನ್ಸ್ ಮಾಡಿ ಮೈಂಡ್ ಡೈವರ್ಟ್ ಮಾಡ್ತೀನಿ. ಬಟ್ ಅವ್ರ ಅಪ್ಪ ಇದ್ರು ಅಂತೂ ಕಂಪಲ್ಸರಿ ಅವಳು ಏನೇನು ಕೇಳಿರ್ತಾಳೆ, ಒಂದು 4-5 ಆಟ ಸಾಮಾನು ತೊಗೊಂಡಿದ್ರೆ ಎಲ್ಲನೂ ತೊಗೊಂಡು ಬಂದುಬಿಡ್ತಾರೆ. ಸೊ ಈ ಸತಿ ಕೂಡ ಹಾಗೆ ಮಾಡಿದ್ಲು, ತುಂಬ ತೊಗೊಂಡಿದ್ಲು. ಸೊ ಕನ್ವಿನ್ಸ್ ಮಾಡಿ ಒಂದು ಸ್ವಲ್ಪ ಲೆಸ್ ಮಾಡಿದೆ. ಆದರೂ ಕೂಡ ಸಿರಿ ಮಾತ್ರ ನಂಬರ್ 1 ಟ್ಯಾಕ್ಸ್. ಮನೆಯಲ್ಲೇ ಇದ್ದು ಬೋರ್ ಆಗಿರುತ್ತಲ್ವಾ, ಸೊ ಅವ್ರಿಗೂ ಒಂದು ಚೇಂಜಸ್ ಬೇಕು, ಅವ್ರ ಮೈಂಡ್ ಕೂಡ ಒಂದು ರಿಫ್ರೆಶ್ಮೆಂಟ್ ಆಗಬೇಕು ಅಂದರೆ ಔಟ್ಸೈಡ್ ಕರ್ಕೊಂಡು ಬರಲೇಬೇಕು. ಆ ಒಂದು ರೀಸನ್ಗೆ ಪ್ಲ್ಯಾನ್ ಮಾಡಿದ್ದು. ಬಟ್ ಸಿರಿ ಮಾತ್ರ ಏನೆಲ್ಲ ನೋಡ್ತಾಳೆ ಎಲ್ಲ ತೊಗೊಳ್ಬೇಕು ಅಂತ ಹಠ ಮಾಡ್ತಾಳೆ. ಆಲ್ರೆಡಿ ಅವಳ ಹತ್ರ ಕಿಚನ್ ಸೆಟ್ಟೇ 3 ಸೆಟ್ ಆಗೋಗ್ಬಿಟ್ಟಿದೆ. ಸೊ ಎಲ್ಲಿ ನೋಡಿರ್ತಾಳೆ ಅದು ಬೇಕು ಅಂತ ಹೇಳ್ತಾಳೆ. ಸೊ ನನ್ನ ಥಾಟ್ ಏನಂದರೆ, ಅವಳ ಹತ್ರ ಆಲ್ರೆಡಿ ಇರೋದನ್ನ ಬಿಟ್ಟು ಬೇರೆದೇನಾದರೂ ಹೊಸದು ತೊಗೊಂಡ್ರೆ ಓಕೆ ಫೈನ್. ಸೊ ಅದೊಂದು ಯೂನಿಕ್ ಆಗಿರುತ್ತೆ ಅಂತ ಹೇಳ್ಬೋದು. ತೊಗೊಂಡಿರೋ ತೊಗೊಂಡಿರೋ ಟಾಯ್ಸೇ ರಿಪೀಟ್ ತೊಗೊಳ್ತಾ ಇದ್ದರೆ ಏನೂ ಯೂಸ್ ಇಲ್ಲ. ನಾನು ಎಷ್ಟೊಂದು ಸರಿ ಜಾತ್ರೆಗೆಲ್ಲ ಹೋದಾಗ ನನ್ನ ಹಸ್ಬೆಂಡ್ಗೆ ಅದೇ ಹೇಳಿ ಕಳಿಸ್ತಾ ಇದ್ದೆ, ಇರೋ ಆಟ ಸಾಮಾನೇ ತರಬೇಡಿ, ತಂದರೆ ಅದನ್ನು ನಾನು ಬಿಸಾಕ್ಬಿಡ್ತೀನಿ, ಮೊದಲೇ ಹೇಳಿದ್ದೀನಿ ಅಂತ ಹೇಳಿ ಕಳಿಸ್ತಾ ಇದ್ದೆ. ಬಿಕಾಸ್ ಇರೋ ಆಟ ಸಾಮಾನೇ ರಿಪೀಟ್ ತೊಗೊಂಡ್ರೆ ವೇಸ್ಟ್ ಅಲ್ವಾ. ಹಾಗಾಗಿ ಸಿಹಿ ಅಂತೂ ಅವ್ರ ಅಪ್ಪ ಜೊತೆ ಫುಲ್ ಆಟ ಆಡ್ಕೊಂಡು ಆರಾಮಾಗಿದ್ಲು. ಬಟ್ ಸಿರಿಗೆ ಮಾತ್ರ ಫುಲ್ ಶಾಪಿಂಗ್ದೇ ಚಿಂತೆ. ಏನು ನೋಡಿದ್ರೂ ಬೇಕು ಅಂತಾಳೆ. ಆ ಬಾಟ್ಲು ನೋಡಿದ್ರೆ ಅದು ಅವಳ ಹತ್ರ ಇದೆ ಆಲ್ರೆಡಿ. ಇನ್ನು ತೊಗೊಂಡೊಂದು 15 ಡೇಸ್ ಆಗಿಲ್ಲ, ಮತ್ತು ಅದು ಇನ್ನೊಂದು ಬಾಟ್ಲು ಬೇಕು ಅಂತ ಹೇಳ್ತಿದ್ದಾಳೆ. ಸೊ ಹಾಗೆ ಏನು ನೋಡಿದ್ರೂ ಕೇಳ್ತಾ ಇರ್ತಾಳೆ ಸಿರಿ. ಮಕ್ಕಳನ್ನ ಔಟ್ಸೈಡ್ ಕರ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಬಜೆಟ್ ಜಾಸ್ತಿನೇ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಬಿಕಾಸ್ ಮಕ್ಕಳು ಯಾವಾಗ ಏನನ್ನ ಕೇಳ್ತಾರೆ, ಯಾವುದನ್ನು ಕೇಳಿ ಹಠ ಮಾಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಬಜೆಟ್ ಜಾಸ್ತಿನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸಿರಿ ಮಾತ್ರ ಅವರಪ್ಪ ಜೊತೆ ಫುಲ್ ಎಂಜಾಯ್ ಮಾಡ್ತಾ ಇದ್ಲು, ಖುಷಿಯಾಗಿ ಆಟ ಆಡ್ಕೊಂಡಿದ್ಲು. ಆದರೂ ಮಕ್ಳ ಜೊತೆ ಹೋದರೆ ಮಾತ್ರ ನಿಜಕ್ಕೂ ಫ್ರೀಯಾಗಂತೂ ಶಾಪಿಂಗ್ ಮಾಡೋಕ್ಕಾಗಲ್ಲ. ಬಿಕಾಸ್ ಮಕ್ಕಳು ನೋಡ್ಕೊಳ್ಳೋದ್ರಲ್ಲೇ ಆಗೋಗ್ಬಿಡುತ್ತೆ. ಆ್ಯಂಡ್ ನಾವೇನೋ ಒಂದು ಶಾಪಿಂಗ್ ಮಾಡ್ತಾಯಿದ್ರೆ ಅವ್ರದ್ದೇ ಒಂದು ಶಾಪಿಂಗ್ ಬೇರೆ ಇರುತ್ತೆ. ಹಾಗೆ ಅಲ್ವಾ, ಮಮ್ಮಿ ನಂಗೆ ಇದು ಬೇಕು ಅದು ಬೇಕು ಅಂತ ಹೇಳಿ ಡಿಸ್ಟರ್ಬೆನ್ಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಫ್ರೀಯಾಗಿ ಶಾಪಿಂಗ್ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಈಗಂತೂ ಬ್ಯಾಂಗ್ಳೂರಲ್ಲಿ ಎವ್ರಿಡೇ ಮಳೆ, ಅದರಲ್ಲೂ ಈವ್ನಿಂಗ್ ಆಗಿದ ತಕ್ಷಣ ಮಳೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗಲ್ಲ. ಆದರೂ ಕೂಡ ಇವತ್ತು ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೋಗಿದ್ವಿ. ಆ್ಯಂಡು ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಆ್ಯಂಡು ಪಾಪು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು. ಸೊ ಫೈನಲಿ ಬೇಗ ಮನೆಗೆ ಹೋಗೋಣ ಅಂದ್ಬಿಟ್ಟು ಬೇಗ ಶಾಪಿಂಗ್ ಕೂಡ ಮುಗಿಸ್ಕೊಂಡು ಹೊರಟ್ವಿ. ಮಳೆ ಬೇರೆ ಸ್ಟಾರ್ಟ್ ಆಗಿರೋದ್ರಿಂದ ಔಟ್ಸೈಡ್ ಎಲ್ಲೂ ಸ್ನ್ಯಾಕ್ಸ್ಗೆ ಅಂತ ಹೋಗೋಕ್ಕಾಗಲಿಲ್ಲ. ಸೊ ಡೈರೆಕ್ಟಾಗಿ ಮನೆಗೆ ಹೋಗೋದು ಅಂತ ಪ್ಲ್ಯಾನ್ ಆಯಿತು. ಬಟ್ ಈಗ ಡಿ ಮಾರ್ಟಲ್ಲೇ ಐಸ್ ಕ್ರೀಮ್ ಕೂಡ ಸಿಗುತ್ತೆ ಅಲ್ವಾ, ಹಾಗಾಗಿ ಸಿರಿಗೆ ಅಲ್ಲೇ ಐಸ್ ಕ್ರೀಮ್ ತೊಗೊಂಡ್ವಿ. ಆ್ಯಂಡ್ ಅವಳು ಅಲ್ಲೇ ತಿನ್ಕೊಂಡು ನಿಂತಿದ್ಲು. ಆ್ಯಂಡ್ ಅವ್ರ ಅಪ್ಪನಿಗೂ ಕೂಡ ತಿನ್ನಿಸ್ತಾ ಇದ್ಲು. ಸೊ ನಿಜವಾಗ್ಲೂ ಒಂದೊಂದು ಸತಿ ಹೆಂಗೆ ಫೀಲ್ ಆಗುತ್ತೆ ಅಂತಂದರೆ, ಅಪ್ಪ ಮಗಳ ಬಾಂಡಿಂಗ್ನ ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ. ಆ್ಯಂಡ್ ಸಿರಿ ಅವ್ರ ಅಪ್ಪಗೆ ತಿನ್ನಿಸೋದು, ಅವರಪ್ಪ ಸಿರಿಗೆ ತಿನ್ನಿಸೋದು, ಹಾಗೆ ಅಪ್ಪ ಮಗಳು ಮೂತಿ ಒರೆಸೋದು, ಮಗಳು ಅಪ್ಪನ ಮೂತಿ ಒರೆಸೋದು, ಹೀಗೆ ಮಾಡ್ಕೊಂಡು ನಿಂತಿದ್ರು. ಆ್ಯಂಡ್ ಆಲ್ರೆಡಿ ಜಿಟಿ ಮಳೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಬಟ್ ಮನೆಗೆ ಹೋಗಿ ಸೇರಿಕೊಂಡ್ರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಬಿಕಾಸ್ ಸಿಹಿ ಕೂಡ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ಆಲ್ರೆಡಿ.
ಅಂತೂ ಮನೆಗೆ ಬರೋದೇ ತಡ, ಅವಳು ಆಟ ಸಾಮಾನು ಎತ್ಕೊಡೋ ತನಕ ಬಿಡಲಿಲ್ಲ. ಸೊ ಈ ಕಿಚನ್ ಸೆಟ್ ತೊಗೊಂಡು ಆಟ ಆಡಬೇಕು ಅಂತ ಕೂತಿದ್ಲು. ಆ್ಯಂಡ್ ಇದು ಒಂದು ಡ್ರಾಯಿಂಗ್ ಸೆಟ್ ಬರುತ್ತೆ, ಇದನ್ನು ಕೂಡ ತೊಗೊಂಡಿದ್ಲು. ಅಷ್ಟು ಬಂದಿದ್ದ ತಕ್ಷಣ ತಂದಿರೋ ಆಟ ಸಾಮಾನು ತೊಗೊಂಡು ಆಟ ಆಡ್ಬಿಡ್ಬೇಕು ಅವಳು. ಒಂದು ಟಿಫನ್ ಬಾಕ್ಸು ಹಾಗೆ ಒಂದು ವಾಟರ್ ಬಾಟ್ಲು ಬರುತ್ತೆ. ಸೊ ಇದು ಪ್ರೈಸು 200 ಇದೆ. 200 ಇದೆ, ಕೊಡ್ಬೋದು. ಬಿಕಾಸ್ ಔಟ್ಸೈಡ್ ಕಂಪೇರ್ ಮಾಡಿದ್ರೆ ಡಿಮಾರ್ಟ್ ಈಸ್ ಬೆಸ್ಟ್. ಸೊ ಇದು ಆ್ಯಂಡ್ ಇದು ಜೊಮೆಟ್ರಿ ಬಾಕ್ಸು 139 ರೂಪೀಸ್ ಇದೆ. ಆ್ಯಂಡು ಚೆನ್ನಾಗಿದೆ, ಶಾರ್ಪ್ನರು ಎಲ್ಲ ಇದೆ ಇನ್ಕ್ಲೂಡ್. ಆ್ಯಂಡ್ ಬಸ್ ಥರ ಥೀಮಲ್ಲಿದೆ, ಚೆನ್ನಾಗಿದೆ ಎರಡು ಕೂಡ. ಹಾಂ, ಈ ಬಾಟ್ಲು ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ, ತುಂಬ ಚೋಟ ಇದೆ. 99 ರೂಪೀಸ್ ಕೊಡ್ಬೋದು, ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಚಿಕ್ಕ ಮಕ್ಕಳಿಗೆ ಟಾಯ್ಸು 150 ರೂಪೀಸ್, ಮೀನ್ಸ್ 149 ಇದೆ. ಸೊ ಸಾಫ್ಟ್ ಇರುತ್ತಲ್ವ, ಸೊ ಮಕ್ಕಳಿಗೆ ಯೂಸ್ ಆಗುತ್ತೆ. ಹಾಗೆ ಒಂದು ಸೋಪ್ ಬಾಕ್ಸ್ 49 ರೂಪೀಸ್ ಇದೆ, ಕೊಡ್ಬೋದು. 89 ರೂಪೀಸ್ಗೆ 6 ಕಂಟೈನರ್ ಬರುತ್ತೆ, ಚೆನ್ನಾಗಿದೆ ಇದು ಕೂಡ. ಆ್ಯಂಡ್ ಇದೊಂದು ಜಗ್, ಇದು 49 ರೂಪೀಸ್, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಬಿಲ್ಡಿಂಗ್ ಬ್ಲಾಕ್ಸು 329 ರೂಪೀಸ್ ಇದೆ. ಬಟ್ ಆನ್ಲೈನಲ್ಲೇ ಬೆಸ್ಟ್ ಅನಿಸುತ್ತೆ, ಆನ್ಲೈನಲ್ಲಿ ಮೀಶೋನಲ್ಲೆಲ್ಲ ಇನ್ನೂ ಕಮ್ಮಿ ಇದೆ ಇದು. ಹಾಗೆ ಸಿಹಿಗೆ ಇದೊಂದು ಫ್ರಾಕ್, ಈ ಫ್ರಾಕ್ ಜಸ್ಟ್ ನಿಮಗೆ 199 ರೂಪೀಸ್ ಇದೆ. ಸೊ ಆರಾಮಾಗಿ ಕೊಡ್ಬೋದು, ಎಷ್ಟು ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಫ್ರಾಕ್ ತುಂಬ ಚೆನ್ನಾಗಿದೆ, ಹಿಂದಗಡೆ ಟ್ಯಾಗ್ ಕೂಡ ಬರುತ್ತೆ. ಸೊ ಡಿಮಾರ್ಟಲ್ಲಿ ಶಾಪಿಂಗ್ ಮಾಡೋಂಗಿದ್ರೆ ಕೆಲವೊಂದು ಓಕೆ, ಯಾವುದೆಲ್ಲ ಶಾರ್ಟ್ಸ್, ಸಿರಿಗೆ ಶಾರ್ಟ್ಸ್ ತೊಗೊಂಡ್ವಿ. ಈ ಶಾರ್ಟ್ಸ್ ಒಳಗಡೆನೂ ಕೂಡ ಒಂದು ಲೇಯರ್ ಬರೋದ್ರಿಂದ ಸೊ ಚೆನ್ನಾಗಿದೆ, 2 ಲೇಯರ್ ಬರುತ್ತೆ. ಸೊ ತುಂಬ ಇಷ್ಟ ಆಯಿತು ಈ ಶಾರ್ಟ್ಸು, ಹಾಗಾಗಿ ತೊಗೊಂಡ್ಬಿಟ್ಟೆ. ಆ್ಯಂಡು ಇದೊಂದು ಜೀನ್ಸು, ಇದು ಕೂಡ ಅಷ್ಟೇ ವೆರಿ ಚೀಪ್, ಲೈಕ್ 179 ರೂಪೀಸ್ ಇದೆ. ಸೊ ಎಲ್ಲರೂ ಸುಮ್ಮನೆ ಹಿಂಗೆ ಔಟ್ಸೈಡ್ ಹೋಗೋದಕ್ಕೆ ಹಾಕೊಂಡು ಹೋಗಿ ಚೆನ್ನಾಗಿದೆ. ಆ್ಯಂಡು ಸಮ್ಮರ್ ಅಲ್ವಾ, ಹಾಗಾಗಿ 2 ಟೀ ಶರ್ಟ್ಸ್ನ ತೊಗೊಂಡೆ. ಜಸ್ಟ್ 99 ರೂಪೀಸ್, 100 ರೂಪೀಸು. ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಲೈಕ್ ಕಾಟನ್ ಅಲ್ವಾ, ಹಾಗಾಗಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ಕೂಡ 99 ರೂಪೀಸ್, ಕೊಡ್ಬೋದು ಡೈಲಿ ವೇರ್ ಮಾಡೋದಕ್ಕೆ. ಓಕೆ, ಬೆಸ್ಟ್, ಸ್ಮೂತಾಗಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಸಿರಿನೋ ಆ್ಯಂಡ್ ಮಕ್ಕಳದು ಸ್ಕೆಚ್ ಪೆನ್ಸಿಲು ಆ ಥರ ಶಾರ್ಪ್ನರು ಏನಾದರೂ ಮನೆಯಲ್ಲಿ ಎತ್ತಿಡೋದಕ್ಕೆ ಜಸ್ಟ್ 15 ರೂಪೀಸ್, 15 ರೂಪಾಯಿ. ಇಲ್ಲೋ ವೇಸ್ಟ್ ಮಾಡ್ತೀವಿ ಅಂತ 15 ರೂಪೀಸ್ಗೆ ಎಷ್ಟು ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಆ್ಯಂಡು ಕೆಲವೊಂದು ನ್ಯಾಪ್ಕಿನ್ಸು, ಇವು ಕೂಡ ಅಷ್ಟೇ ಜಸ್ಟ್ 20 ರೂಪೀಸ್. ಸೊ ಅವೆಲ್ಲ ಹೇಗೆ ಅಂದರೆ ಔಟ್ಸೈಡ್ ಹೋಗುವಾಗ ತೊಗೊಳಕ್ಕೆ ಅಂತ ಹೋದರೆ ಸಿಗಲ್ಲ, ಸೊ ಎಷ್ಟಿದ್ರೂ ಕಮ್ಮಿನೇ. ಸೊ ಪರವಾಗಿಲ್ಲ, ಓವರಾಲ್ ಡಿಮಾರ್ಟ್ ಶಾಪಿಂಗ್ ಚೆನ್ನಾಗಿದೆ. ಬಟ್ ಕೆಲವೊಂದು ಕಂಪೇರ್ ಮಾಡಿದ್ರೆ ವಿಶಾಲ್ ಮಾರ್ಟ್ ಇಸ್ ಬೆಸ್ಟ್ ಅಂತ ಅನಿಸುತ್ತೆ. ಕೆಲವೊಂದು ಓಕೆ, ಕಿಚನ್ ಐಟಮ್ ಎಲ್ಲ ಇದು 349 ರೂಪೀಸು. ಸೊ ಇದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಹಾಗಾಗಿ ಕೊಡ್ಬೋದು. ಸಿರಿಗೆ ಕಿಚನ್ ಸೆಟ್ ಮೇಲೆ ತುಂಬ ಇಷ್ಟ, ಹಾಗಾಗಿ ಇನ್ನೂ ಒಂದು ಕಿಚನ್ ಸೆಟ್ ತೊಗೊಂಡಿದ್ದಾಳೆ. ಇದು ಲಟ್ಟಣಿಗೆ ಮಣೆ ಮಾತ್ರ ಬರುತ್ತೆ. ಈ ಒಂದು ಜೋಮೆಟ್ರಿ ಬಾಕ್ಸಲ್ಲಿ ಆ ಥರ ಬಬಲ್ಸ್ ಎಲ್ಲ ಇರೋದಕ್ಕೆ ಇದು ಕೂಡ ಡಿಫ್ರೆಂಟ್ ಆಗಿದೆ ಅಂತ ಇದನ್ನು ಕೂಡ ತೊಗೊಂಡ್ಲು ಸಿರಿ. ಓವರಾಲ್ ಮಕ್ಕಳ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.